ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದು ಒಬ್ಬ ಬಲಿಷ್ಠ ವಾನರ, ಒಬ್ಬ ಮಹಾನ್ ರಾಜಕುಮಾರ, ಇವರಿಬ್ಬರ ಮೊದಲ ಭೇಟಿ ಹೇಗಿತ್ತು ಗೊತ್ತಾ? ಅದು ಕೇವಲ ಭೇಟಿಯಾಗಿರಲಿಲ್ಲ, ಅದೊಂದು ಗುಪ್ತಚರ ಕಾರ್ಯಾಚರಣೆ. ಹನುಮಂತ ಯಾಕೆ ಬ್ರಾಹ್ಮಣರ ವೇಷ ಹಾಕಬೇಕಾಯಿತು? ಕಿಷ್ಕಿಂಧೆಯ ಬೆಟ್ಟಗಳಲ್ಲಿ ಅಡಗಿರುವ ಆ ರಹಸ್ಯವೇನು? ಇಂದಿನ ವಿಡಿಯೋದಲ್ಲಿ ಇವೆಲ್ಲವನ್ನ ತಿಳಿಯೋಣ ಬನ್ನಿ. ಹಂಪಿಯ ತುಂಗಭದ್ರಾ ನದಿಯ ತೀರ, ಸುಡು ಬಿಸಿಲು. ಆದರೆ ಋಷ್ಯಮುಖ ಪರ್ವತದ ಮೇಲೆ ವಾನರ ರಾಜ ಸುಗ್ರೀವನ ಮೈ ಬೆವರುತ್ತಿತ್ತು. ಅಣ್ಣ ವಾಲಿಯ ಭಯ ಅವನನ್ನ ಕಾಡುತ್ತಿತ್ತು. ಆಗಲೇ ದೂರದಲ್ಲಿ ಇಬ್ಬರು ಅಪರಿಚಿತ ವೀರರು ಕಾಣಿಸಿಕೊಂಡರು. ಅವರ ಕೈಯಲ್ಲಿ ಬಿಲ್ಲು ಬಾಣುಗಳ ಮಿಂಚುತ್ತಿದ್ದವು. ಸುಗ್ರೀವ ಕೂಗಿದ, ಹನುಮಂತ ನೋಡು, ಇವರ ಸನ್ಯಾಸಿಗಳಲ್ಲ, ಇವರು ವಾಲಿಯ ಕಡೆ ಕೊಲೆಗಡುಕರು ಇರಬಹುದು. ನಮ್ಮನ್ನು ಮುಗಿಸಲು ಬಂದಿದ್ದಾರೆ. ಆದರೆ ಹನುಮಂತನ ಕಣ್ಣುಗಳು ಆ ಅಪರಿಚಿತರ ತೇಜಸ್ಸನ್ನ ಕಂಡು ಬೆರಗಾಗಿದ್ದವು. ಪ್ರಭು, ಗಾಬರಿ ಬೇಡ. ಇವರು ಯಾರು ಎಂದು ತಿಳಿಯದ ಹೊರತು ನಾವು ನಿರ್ಧಾರ ಮಾಡುವುದು ಬೇಡ. ನಾನು ಹೋಗಿ ಅವರ ಅಂತರಂಗವನ್ನ ಪರೀಕ್ಷಿಸುತ್ತೇನೆ ಎಂದು ಹನುಮಂತ ಅಲ್ಲಿಂದ ಹೊರಟನು. ನಂತರ ಹನುಮಂತ ನೇರವಾಗಿ ಹೋಗದೆ ಬದಲಿಗೆ ಒಬ್ಬ ವೃದ್ಧ ಬ್ರಾಹ್ಮಣನ ವೇಷ ಧರಿಸಿ ಹಾದಿಯಲ್ಲಿ ಅವರ ಮುಂದೆ ಅಡ್ಡ ಬಂದು ನಿಂತ. ಯಾರು ನೀವು? ಈ ಕಾಡಿನ ಕಲ್ಲು ಮುಳ್ಳಿನ ಹಾದಿಯಲ್ಲಿ ರಾಜಕುಮಾರರಂತೆ ನಡೆಯುತ್ತಿದ್ದೀರಿ. ನಿಮ್ಮ ಶೌರ್ಯವನ್ನ ನೋಡಿದರೆ ಇಡೀ ಜಗತ್ತನ್ನೇ ಆಳುವಂತೆ ಕಾಣುತ್ತಿದ್ದೀರಿ. ಆದರೆ ನಿಮ್ಮ ಕಣ್ಣಲ್ಲಿ ಅತೀತವಾದ ದುಃಖವಿದೆಯಲ್ಲ. ಯಾರು ನೀವು? ರಾಮ ಲಕ್ಷ್ಮಣನ ಕಡೆ ನೋಡಿ ಮುಗುಳ್ನಕ್ಕನು. ರಾಮನಿಗೆ ಗೊತ್ತಾಗಿತ್ತು, ಇದು ಸಾಮಾನ್ಯ ಬ್ರಾಹ್ಮಣನಲ್ಲವೆಂದು. ಲಕ್ಷ್ಮಣ, ಈತನ ಮಾತುಗಳನ್ನು ಕೇಳು. ಪ್ರತಿಯೊಂದು ಶಬ್ದವೂ ಮುತ್ತಿನಂತಿದೆ. ಇವನು ವೇದಗಳನ್ನು ಅರಿತ ಮಹಾಜ್ಞಾನಿ. ಇಂತಹ ಮಂತ್ರಿ ಇರುವ ಸುಗ್ರೀವ ನಿಜಕ್ಕೂ ಅದೃಷ್ಟವಂತ. ರಾಮ ತನ್ನ ಕಥೆಯನ್ನ ಹೇಳಿದಾಗ ಸೀತೆಯ ಅಪಹರಣ, ತಂದೆಯ ಮರಣ, ಕಾಡಿನ ವಾಸ, ಹನುಮಂತನ ಎದೆಯಲ್ಲಿ ಮಿಂಚು ಹೊಡೆದಂತಾಯಿತು. ತಾನು ಯಾರ ನಾಮವನ್ನ ಪ್ರತಿ ಉಸಿರಿನಲ್ಲೂ ಜಪಿಸುತ್ತಿದ್ದಾನೋ ಆ ಸಾಕ್ಷಾತ್ ಶ್ರೀರಾಮಚಂದ್ರ ತನ್ನ ಎದುರು ನಿಂತಿದ್ದಾನೆ. ಹನುಮಂತ ಕ್ಷಣಾರ್ಧದಲ್ಲೇ ತನ್ನ ವೇಷವನ್ನು ಕಳಚಿ ಹಾಕಿದ. ತನ್ನ ಬೃಹತ್ ರೂಪವನ್ನ ತೋರಿಸಿ ರಾಮನ ಪಾದಗಳಿಗೆ ಅಡ್ಡಬಿದ್ದ. ಆಕಾಶದವರೆಗೆ ಹಾರಿದ ಆಂಜನೇಯನ ಭಕ್ತಿಯ ಗರ್ಜನೆ ಕಿಷ್ಕಿಂಧೆಯ ಬೆಟ್ಟಗಳನ್ನೇ ನಡುಗಿಸಿತ್ತು. ನಂತರ ಹನುಮಂತ, ಪ್ರಭು ಕ್ಷಮಿಸು, ನಿನ್ನ ಸೇವಕ ಇಲ್ಲಿದ್ದೇನೆ. ನನ್ನ ಒಡೆಯನನ್ನ ಗುರುತಿಸಲು ಈ ಹನುಮಂತನಿಗೆ ಇಷ್ಟು ಸಮಯ ಬೇಕಾಯಿತು. ರಾಮ ಪ್ರೀತಿಯಿಂದ ಹನುಮಂತನನ್ನ ಎಬ್ಬಿಸಿ ಅಪ್ಪಿಕೊಂಡ. ಆ ಕ್ಷಣದಲ್ಲಿ ಮಾನವ ಮತ್ತು ವಾನರರ ನಡುವಿನ ಜನ್ಮ ಜನ್ಮಾಂತರದ ಬಂಧ ಶುರುವಾಗಿತ್ತು. ಹನುಮಂತ ರಾಮ ಲಕ್ಷ್ಮಣರನ್ನು ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಒಂದೇ ಜಿಗಿತಕ್ಕೆ ಋಷ್ಯಮುಖ ಪರ್ವತದ ತುದಿಗೆ ತಲುಪಿದ. ಸುಗ್ರೀವ ಮಹಾರಾಜರೇ, ಭಯ ಬೇಡ, ನಮಗೆ ಗೆಲುವು ಸಿಕ್ಕಿದೆ. ಅಯೋಧ್ಯೆಯ ರಾಮಚಂದ್ರನೇ ನಮ್ಮ ಜೊತೆಗಿದ್ದಾನೆ. ಇನ್ನು ವಾಲಿಯ ಅಂತ್ಯ ಹತ್ತಿರ ಬಂದಿದೆ. ಆ ದಿನ ಕಿಷ್ಕಿಂಧೆಯ ಕಾಡಿನಲ್ಲಿ ಒಂದು ಹೊಸ ಇತಿಹಾಸ ಸೃಷ್ಟಿಯಾಯಿತು. ಸೀತೆಯ ಹುಡುಕಾಟಕ್ಕೆ ಬೇಕಾದ ಮಹಾಸೈನ್ಯವೇ ಸಿದ್ಧವಾಯಿತು. ಸ್ನೇಹಿತರೆ, ಇದು ಶ್ರೀರಾಮಚಂದ್ರರು ಹಾಗೂ ಹನುಮಂತನ ಭೇಟಿಯ ಕಥೆಯಾಗಿತ್ತು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.